ಹಸ್ತ ದಳ ನಾಯಕರ ನಡುವೆ ಈಗ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಡಾಯಿ ಜೋರಾಗಿದೆ. ನಾನಾ ನೀನಾ ಅನ್ನುವಂಥ ಮಾತಿನ ಮಲ್ಲ ಯುದ್ಧ ಕೂಡ ಆರಂಭವಾಗಿದೆ. ಏಟಿಗೆ ಎದುರೇಟು ಅನ್ನುವಂಥ ರೀತಿ ಹೇಳಿಕೆಗಳಿಗೆ ಪ್ರತಿಕ್ರಿಯೆಗಳು ಸಿಗ್ತಾ ಇದೆ. ಹಸ್ತ ಮತ್ತು ದಳ ನಾಯಕರ ಮಧ್ಯ ಜೋರಾಯಿತು ಆಸ್ತಿ ಲಡಾಯಿ. ನಾನಾ ನೀನಾ ಮಾತಿಗೆ ಮಾತು, ಏಟಿಗೆ ಎದುರೇಟು ಅನ್ನೋ ರೀತಿ ಇವತ್ತು ಹಸ್ತ ಮತ್ತು ದಳ ನಾಯಕರ ಮಧ್ಯ ವಾಕ್ ಸಮರ ನಡೀತಾ ಇದೆ. ಕುಮಾರಸ್ವಾಮಿ ಹಾಗೂ ಡಿ.ಕೆ. ಶಿವಕುಮಾರ್ ಮಧ್ಯ ಈ ಒಂದು ಆಸ್ತಿಯ ವಾರ್ ಶುರುವಾಗಿದೆ. ಸುದ್ದಿಗೋಷ್ಠಿ ಉದ್ದಕ್ಕೂ ಕೂಡ ಸರ್ಕಾರದ ವಿರುದ್ಧ ಇತ್ತ ಎಚ್.ಡಿ. ಕುಮಾರಸ್ವಾಮಿ ಕೆಂಡಾಮಂಡಲವಾಗಿದ್ದಾರೆ. ಹಾಲಿ ಸಿಎಂ ವಿರುದ್ಧ ಹರಿಹಾಯ್ದಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ. ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಸುದ್ದಿಗೋಷ್ಠಿ ಉದ್ದಕ್ಕೂ ಕೂಡ ಸರ್ಕಾರದ ವಿರುದ್ಧ ಸಾಕಷ್ಟು ವಿಚಾರಗಳಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಕೆಂಡಾಮಂಡಲವಾಗಿದ್ದಾರೆ. ನೇರವಾಗಿ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಕೇಂದ್ರ ಮಂತ್ರಿ. ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಸುದ್ದಿಗೋಷ್ಠಿಯ ಮೂಲಕ ರಾಜ್ಯ ಸರ್ಕಾರದ ನಾಯಕರ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ನನ್ನ ಹತ್ರ ಟನ್ ಗಟ್ಟಲೆ ದಾಖಲೆಗಳಿದ್ದಾವೆ, ನನ್ನನ್ನ ಕೆಣಕಬೇಡಿ. ಕಬ್ಬಿಣದ ಅದಿರು ಲೂಟಿ ಹೊಡೆದ ಬಗ್ಗೆ ದಾಖಲೆಗಳಿವೆ. ಬಳ್ಳಾರಿಗೂ ನನಗೂ ಸಂಬಂಧವೇ ಇಲ್ಲ, ಕದ್ದಿಲ್ಲ ಅಂತಾರೆ. 2023-2004ರಲ್ಲಿ ಮೈಸೂರು ಮಿನರಲ್ಸ್ ಎಂಡಿಗೆ ಪತ್ರ ಬರೆದಿದ್ದಾರು. ನಗರಾಭಿವೃದ್ಧಿ ಸಚಿವರಾಗಿ ನೀವು ಎಷ್ಟು ಪತ್ರಗಳನ್ನು ಬರೆದಿದ್ದೀರಿ? ಗಣಿಗಾರಿಕೆ ಸಚಿವರಿಗೆ ನೀವು ಎಷ್ಟು ಪತ್ರಗಳನ್ನು ಬರೆದಿದ್ದೀರಿ? ಆ ಎಲ್ಲ ದಾಖಲೆಗಳು ಕೂಡ ನನ್ನ ಬಳಿ ಇವೆ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ಇವತ್ತು ಹಿಗ್ಗ ಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಾರೆ ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ. ಶ್ರೀ ಸಾಯಿ ಮಿನರಲ್ಸ್ ವಿಚಾರದಲ್ಲಿ ನನ್ನನ್ನ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಆರೋಪ ಮಾಡ್ತಾ ಇದ್ದೀರಿ ನನ್ನ ವಿರುದ್ಧ. ಆದರೆ ಬಳ್ಳಾರಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ, ಸುಖ ಸುಮ್ಮನೆ ನನ್ನನ್ನು ಕೆಣಕ್ತಾ ಇದ್ದೀರಿ. ನೋಡಿ, ನೀವು ಗಣಿಗಾರಿಕೆಯಲ್ಲಿ ಎಷ್ಟರ ಮಟ್ಟಿಗೆ ಅಕ್ರಮ ಮಾಡಿದ್ದೀರಿ ಅನ್ನುವಂಥ ವಿಚಾರ ನನ್ನ ಬಳಿ ಇದೆ. 2003-2004ರಲ್ಲಿ ಮೈಸೂರು ಮಿನರಲ್ಸ್ ಎಂಡಿಗೆ ನೀವು ಎಷ್ಟು ಪತ್ರ ಬರೆದಿದ್ರಿ? ನಗರಾಭಿವೃದ್ಧಿ ಸಚಿವರಾಗಿ ನೀವು ಎಷ್ಟು ಪತ್ರಗಳನ್ನು ಬರೆದಿದ್ರಿ? ಗಣಿಗಾರಿಕೆ ಸಚಿವರಿಗೆ ನೀವು ಎಷ್ಟು ಪತ್ರಗಳನ್ನು ಬರೆದಿದ್ರಿ? ಆ ಎಲ್ಲ ದಾಖಲೆಗಳು ಕೂಡ ನನ್ನ ಬಳಿ ಇದೆ ಅಂತೇಳಿ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಹಾಗಾದ್ರೆ ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಬೇಕಾದ್ರೆ ಸರ್ಕಾರದ ವಿರುದ್ಧ, ಸರ್ಕಾರದ ಕೆಲ ನಾಯಕರ ವಿರುದ್ಧ ಏಕಾಏಕಿಯಾಗಿ ದಾಖಲೆಗಳ ವಾಗ್ದಾಳಿ ಮಾಡಿದಂಥ ಕುಮಾರಸ್ವಾಮಿ ಅವರು ಏನೆಲ್ಲ ಮಾತನಾಡಿದ್ರು ಅಂತ ಹೇಳಿ ಕೇಳ್ತಾ ಹೋಗೋಣ. ರಾಜ್ಯದಲ್ಲಿ ವೈಯಕ್ತಿಕ ದ್ವೇಷಕ್ಕೋಸ್ಕರ ಯಾರ ಮೇಲೂ ನಾನು ಹೋರಾಟ ಮಾಡಿಲ್ಲ. ಪಾಪ ನಮ್ಮ ಡೆಪ್ಟಿ ಸಿ.ಎಂ ಹೇಳಿದ್ರು, ನನ್ನ ಹೆಂಡತಿ ಎಂಥದ್ದು ನನ್ನ ತಮ್ಮ ಎಲ್ಲರ ಮೇಲೂ ಕೇಸ್ ಹಾಕ್ಸ್ಬಿಟ್ಟಿದ್ರು 2007ರಲ್ಲಿ. ನಾವು ಅನುಭವಿಸಿಲ್ವಾ ಅಂತ ಹೇಳೋರೆ. ಆಮೇಲೆ ನನಗೇನ್ರಿ ಸಂಬಂಧ? ಬಳ್ಳಾರಿಗೂ ನನಗೂ ಸಂಬಂಧ ಏನು? ನಾನು ಬರೀ ಇಲ್ಲಿ ಮಾತ್ರ, ಎಲ್ಲಿ ಕನಕಪುರದಲ್ಲಿ ಮಾತ್ರ ಕದ್ದು ಹೊಡೆದಿದ್ದೀನಿ, ಬಳ್ಳಾರಿವರೆಗೆ ಹೋಗೇ ಇಲ್ಲ ಅಂತ ಹೇಳಿದ್ರು ಮೊನ್ನೆಲ್ಲೆಲ್ಲ. ನನ್ನ ಹತ್ರ ಟನ್ ಗಟ್ಟಲೆ ಇದೆ ಮೆಟೀರಿಯಲ್ಗಳು, ಕೆಣಕಬೇಡಿ ನನ್ನ. ಈ ಸರ್ಕಾರ ಕೇಳ್ತೀನಿ. ಇದು ಪಾಪ ಹೇಳೋದಲ್ಲ, ಬಳ್ಳಾರಿಗೂ ನನಗೂ ಸಂಬಂಧವೇ ಏನು? ಅಲ್ಲಿ ಯಾವ ಮಿನರಲ್ ನೋಡಕ್ಕೆ ಹೋಗಿಲ್ಲ, ಅದರ ಕದ್ದಿಲ್ಲ ಅಂತ. ಎಷ್ಟು ಕಂಪ್ನಿ ಇಟ್ಕೊಂಡಿದ್ರಿ? 7 ಕಂಪ್ನಿ. ಆಸ್ ಎ UD ಮಿನಿಸ್ಟರ್ ಎಷ್ಟು ಲೆಟ್ರ್ ಬರೆದ್ರಿ ಅವತ್ತು ಮೈಸೂರು ಮಿನರಲ್ಸ್ನ MDಗೆ?
ಎಲ್ಲ ಇದೆ ದಾಖಲಾತಿಗಳು. ಮೈನಿಂಗ್ ಮಿನಿಸ್ಟ್ರಿಗೆ ಎಷ್ಟು ಲೆಟ್ರ್ ಬರೆದ್ರಿ? ನನಗೆ ಮಡ್ ಬೇಕು ಅಂತ ಹೇಳಿ, ಐರನ್ ಮಡ್ಡು. ಯಾವ ಗ್ರೇಡನ್ನ ಐರನ್ ಓರ್ನ ಲೂಟಿ ಹೊಡೆದಿದ್ದೀರಿ. ಡಾಕ್ಯುಮೆಂಟರಿ ಎವಿಡೆನ್ಸ್ ಇವತ್ತು ಇದೆ. 2004, 2003 UD ಮಿನಿಸ್ಟರ್ ಆಗಿ ಎಷ್ಟು ಹೊಡೆದಿದ್ದೀರಿ ಲೂಟಿ? ಮಡ್ ಹೆಸರಿನಲ್ಲಿ 65 ಗ್ರೇಡ್ನ ಐರನ್ ಓರ್ನ, ಅದು ಯಾವ ರೀತಿ ಅಗ್ರಿಮೆಂಟು ಅವೆಲ್ಲ ಇದೆ. ಯಾವನೋ ಇನ್ನೊಬ್ಬರಿಗೆ ಅಗ್ರಿಮೆಂಟ್ ಮಾಡಿಸ್ತಾರೆ. ಇವರು ಅಣ್ಣ ತಮ್ಮರೇ, MD ಇದು ಡೈರೆಕ್ಟ್ರು, ಅಣ್ಣ ತಮ್ಮನೆ, ಎಲ್ಲ ಇದೆ ಡಾಕ್ಯುಮೆಂಟು. ಪಾಪ ಬಳ್ಳಾರಿಗೆ ಹೋಗೇ ಇಲ್ವಂತಿವರು ಮೈನಿಂಗ್ ಮಾಡೋಕ್ಕೆ. ಇದು ಇವತ್ತು HD ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧ ಪತ್ರಿಕಾಗೋಷ್ಠಿಯಲ್ಲಿ ನಡೆಸಿದಂಥ ವಾಗ್ದಾಳಿ ಆಗಿತ್ತು. ನಾವೇನು ಮಾಡೇ ಇಲ್ಲ, ನಮಗೇನು ಗೊತ್ತೇ ಇಲ್ಲ ಅಂತೀರಿ. ನನ್ನ ಹತ್ರ ನೀವು ಮಾಡಿರೋದೆಲ್ಲ ಟನ್ಗಟ್ಟಲೆ ದಾಖಲೆಗಳಿದೆ. ನೀವು ಬಳ್ಳಾರಿಯನ್ನು ನಾನು ನೋಡೇ ಇಲ್ಲ, ಬಳ್ಳಾರಿಗೆ ನಾನು ಹೋಗೇ ಇಲ್ಲ, ಬಳ್ಳಾರಿಗೂ ನನಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತೀರಿ. ಆದರೆ ನಮ್ಮ ಹತ್ರ ಟನ್ಗಟ್ಟಲೆ ದಾಖಲೆಗಳಿದೆ. ಆ ದಾಖಲೆಗಳನ್ನು ನಾನು ನಿಮ್ಮ ಮುಂದೆ ಇಡೋದಕ್ಕೆ ರೆಡಿ ಇದ್ದೀನಿ. ಆದರೆ ನಾನು ದ್ವೇಷಕ್ಕಾಗಿ ಹೋರಾಟ ಮಾಡಿಲ್ಲ. ನನಗೆ ಮಣ್ಣು ಬೇಕು ಅಂತೇಳಿ ಕಬ್ಬಿಣವನ್ನು ಲೂಟಿ ಹೊಡೆದಿದ್ದೀರಿ ನೀವು. ಲೂಟಿ ಹೊಡೆದಿರೋದಕ್ಕೆ ಸಾಕ್ಷಿ ದಾಖಲೆಗಳು ನನ್ನ ಹತ್ರ ಇದೆ. ಇನ್ನು ಅದರ ಜೊತೆಗೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರುದ್ಧ ಕೂಡ HD ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಮನೆ ಮುಂದೆ ಕಾರು ನಿಲ್ಲಿಸಿದ್ರು ತೆರಿಗೆ ಘೋಷಣೆ ಮಾಡಿದ್ದಾರೆ. ಸರ್ಕಾರ ನಿರಂತರ ಬೆಲೆ ಏರಿಕೆಯನ್ನ ಮಾಡ್ತಾ ಇದೆ ಅಂತೇಳಿ ಸರ್ಕಾರದ ವಿರುದ್ಧ ಸಿಡಿಮಿಡಿಗೊಂಡಿದ್ದಾರೆ. ಇನ್ನು ಮುಂದೆ ಇವರು ಬೆಡ್ರೂಮ್ಗೂ ತೆರಿಗೆ ಹಾಕೋದಕ್ಕೆ ಏಸೋದಿಲ್ಲ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರುದ್ಧ ಕೂಡ ಸರ್ಕಾರದ ವಿರುದ್ಧ HD ಕುಮಾರಸ್ವಾಮಿ ಗರಂ ಆದ್ರು. ಇನ್ನು ಮೇಲೆ ಇವರು ಬೆಡ್ರೂಮ್ಗೂ ಕೂಡ ಟ್ಯಾಕ್ಸ್ ಹಾಕ್ತಾರೆ, ಎಷ್ಟೊತ್ತು ಉಪಯೋಗಿಸಬೇಕು ಅಂತ ಕೂಡ ಇವರೇ ಹೇಳ್ತಾರೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರುದ್ಧ HD ಕುಮಾರಸ್ವಾಮಿ ಕೆಂಡಾಮಂಡಲವಾಗಿದ್ದಾರೆ. ಬಜೆಟ್ ಕತೆ, ಮನೆ ಪಾರ್ಕಿಂಗ್ ಸ್ಥಳಕ್ಕೆ ಚದರಡಿ ಲೆಕ್ಕದಲ್ಲಿ ತೆರಿಗೆ ಅಂತೆ. ಮನೆ ಮುಂದೆ ನಿಮ್ಮ ವೆಹಿಕಲ್ ಮೋಟರ್ ಬೇಕನೋ ಕಾರ್ನ ಪಾರ್ಕ್ ಮಾಡೋಕ್ಕೆ, ಅದಕ್ಕೂ ನೀವು ತೆರಿಗೆ ಕಟ್ಟಬೇಕು ಅಂದರೆ ಈ ನಾಡಿನ ಜನ ನೀವು ಅರ್ಥ ಮಾಡ್ಕೊಳ್ಳದೆ ಹೋದರೆ, ಈಗ ಈ ಬಜೆಟಲ್ಲಿ ನಿಮ್ಮ ಮನೆ ಕಾಂಪೌಂಡ್ಗೆ ಕಾರ್ ನಿಲ್ಲಿಸ್ಕೊಂಡಿದ್ರು ಇಷ್ಟು ತೆರಿಗೆ ಹಾಕ್ತೀವಿ ಅಂತ ಅಂದ್ಬಿಟ್ಟು ಈಗಾಗಲೇ ಘೋಷಣೆ ಮಾಡಿಬಿಟ್ಟವ್ರೆ. ನೀವು ಸ್ವಲ್ಪ ಇದೆಲ್ಲ ಎಚ್ಚರಿಕೆಯಿಂದ ಮುಂದೆ ಹೋರಾಟ ಸರಿಪಡಿಸ್ಕೊಳ್ಳದೆ ಹೋದರೆ ಕೊನೆಗೆ ನಿಮ್ಮ ಬೆಡ್ರೂಮ್ ತಗೋ ಬರ್ತಾರೆ ಟ್ಯಾಕ್ಸ್ ಹಾಕಬೇಕು ಅಂತ. ನಿಮ್ಮ ಮನೇಲಿ ಕಟ್ಟಿದ್ರೆ ನಿಮ್ಮ ಬೆಡ್ರೂಮ್ ಉಪಯೋಗ ಮಾಡ್ಕೋಬೇಕಾದ್ರೂ ಇದಕ್ಕೂ ಟ್ಯಾಕ್ಸ್ ಕಟ್ಟಿ ಅಂತಾರೆ. ಇದು ಈ ಸರ್ಕಾರ ಇದು. ಯಾರು ಮಾಡದೇ ಇಲ್ಲ ಸರ್ಕಾರ. ಕೇಂದ್ರ ಸರ್ಕಾರದವ್ರು ನಮಗೆ ದುಡ್ಡು ಕೊಡ್ತಾ ಇಲ್ಲ. ಬಜೆಟ್ ಕತೆ, ಮನೆ ಪಾರ್ಕಿಂಗ್ ಸ್ಥಳಕ್ಕೆ ಚದರಡಿ ಲೆಕ್ಕದಲ್ಲಿ ತೆರಿಗೆ ಅಂತೆ. ಮನೆ ಮುಂದೆ ನಿಮ್ಮ ವೆಹಿಕಲ್ ಮೋಟರ್ ಬೇಕನೋ ಕಾರ್ನ ಪಾರ್ಕ್ ಮಾಡೋಕ್ಕೆ, ಅದಕ್ಕೂ ನೀವು ತೆರಿಗೆ ಕಟ್ಟಬೇಕು ಅಂದರೆ ಈ ನಾಡಿನ ಜನ ನೀವು ಅರ್ಥ ಮಾಡ್ಕೊಳ್ಳದೆ ಹೋದರೆ, ಈಗ ಈ ಬಜೆಟಲ್ಲಿ ನಿಮ್ಮ ಮನೆ ಕಾಂಪೌಂಡ್ಗೆ ಕಾರ್ ನಿಲ್ಲಿಸ್ಕೊಂಡಿದ್ರು ಇಷ್ಟು ತೆರಿಗೆ ಹಾಕ್ತೀವಿ ಅಂತ ಅಂದ್ಬಿಟ್ಟು ಈಗಾಗಲೇ ಘೋಷಣೆ ಮಾಡಿಬಿಟ್ಟವ್ರೆ. ನೀವು ಸ್ವಲ್ಪ ಇದೆಲ್ಲ ಎಚ್ಚರಿಕೆಯಿಂದ ಮುಂದೆ ಹೋರಾಟ ಸರಿಪಡಿಸ್ಕೊಳ್ಳದೆ ಹೋದರೆ ಕೊನೆಗೆ ನಿಮ್ಮ ಬೆಡ್ರೂಮ್ ತಗೋ ಬರ್ತಾರೆ ಟ್ಯಾಕ್ಸ್ ಹಾಕಬೇಕು ಅಂತ. ನಿಮ್ಮ ಮನೇಲಿ ಕಟ್ಟಿದ್ರೆ ನಿಮ್ಮ ಬೆಡ್ರೂಮ್ ಉಪಯೋಗ ಮಾಡ್ಕೋಬೇಕಾದ್ರೂ ಇದಕ್ಕೂ ಟ್ಯಾಕ್ಸ್ ಕಟ್ಟಿ ಅಂತಾರೆ.
ಇದು ಈ ಸರ್ಕಾರ ಇದು. ಓ ಯಾರು ಮಾಡದೇ ಇಲ್ಲ ಸರ್ಕಾರ, ಇದು ಸರ್ಕಾರದವ್ರು ನಮಗೆ ದುಡ್ಡು ಕೊಡ್ತಾ ಇಲ್ಲ. ಬಜೆಟ್ ಕತೆ, ಮನೆ ಪಾರ್ಕಿಂಗ್ ಸ್ಥಳಕ್ಕೆ ಚದರಡಿ ಲೆಕ್ಕದಲ್ಲಿ ತೆರಿಗೆ ಅಂತೆ. ಮನೆ ಮುಂದೆ ವೆಹಿಕಲ್ ಮೋಟರ್ ವೆಹಿಕಲ್ ಕಾರ್ನ ಪಾರ್ಕ್ ಮಾಡೋಕ್ಕೆ ಅದಕ್ಕೂ ನೀವು ತೆರಿಗೆ ಕಟ್ಟಬೇಕು ಅಂದರೆ ಈ ನಾಡಿನ ಜನ ನೀವು ಅರ್ಥ ಮಾಡ್ಕೊಳ್ಳದೆ ಹೋದರೆ, ಈಗ ಈ ಬಜೆಟಲ್ಲಿ ನಿಮ್ಮ ಮನೆ ಕಾಂಪೌಂಡ್ಗೆ ಕಾರ್ ನಿಲ್ಲಿಸ್ಕೊಂಡಿದ್ರು ಇಷ್ಟು ತೆರಿಗೆ ಹಾಕ್ತೀವಿ ಅಂತ ಅಂದ್ಬಿಟ್ಟು ಈಗಾಗಲೇ ಘೋಷಣೆ ಮಾಡಿಬಿಟ್ಟವ್ರೆ. ನೀವು ಸ್ವಲ್ಪ ಇದೆಲ್ಲ ಎಚ್ಚರಿಕೆಯಿಂದ ಮುಂದೆ ಹೋರಾಟ ಸರಿಪಡಿಸ್ಕೊಳ್ಳದೆ ಹೋದರೆ ಕೊನೆಗೆ ನಿಮ್ಮ ಬೆಡ್ರೂಮ್ ತಗೋ ಬರ್ತಾರೆ ಟ್ಯಾಕ್ಸ್ ಹಾಕಬೇಕು ಅಂತ. ನಿಮ್ಮ ಮನೇಲಿ ಕಟ್ಟಿರೋ ನಿಮ್ಮ ಬೆಡ್ರೂಮ್ ಉಪಯೋಗ ಮಾಡ್ಕೋಬೇಕಾದ್ರೂ ಇದಕ್ಕೂ ಟ್ಯಾಕ್ಸ್ ಕಟ್ಟಿ ಅಂತಾರೆ. ಇದು ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಅವರ ಏನು ಮಾತುಗಳಾಗಿತ್ತು. ಸರ್ಕಾರದ ವಿರುದ್ಧ ಇಡೀ ಸುದ್ದಿಗೋಷ್ಠಿ ಉದ್ದಕ್ಕೂ ಕೂಡ ಸರ್ಕಾರದ ಕ್ರಮಗಳನ್ನು, ಯಾವ ರೀತಿ ಸಾರ್ವಜನಿಕರಿಂದ ಲೂಟಿ ಮಾಡ್ತಾ ಇದೆ ಈ ಸರ್ಕಾರ, ಈ ಸರ್ಕಾರದ ಏನು ಕಾರ್ಯವೈಖರಿ ಹೇಗಿದೆ, ಈ ಸರ್ಕಾರದಿಂದ ಜನಸಾಮಾನ್ಯರು ಯಾವ ರೀತಿಯ ದುಸ್ಥಿತಿಗೆ ಏನು ಹೋಗ್ತಾ ಇದ್ದಾರೆ, ರಾಜ್ಯವನ್ನು ಯಾವ ಪರಿಸ್ಥಿತಿಗೆ ಕೊಂಡೊಯ್ತಾ ಇದ್ದಾರೆ, ತೆರಿಗೆ ವಿಧಿಸುವಂಥ ವಿಧಾನಕ್ಕೆ ಸರ್ಕಾರ ಈ ರೀತಿಯಾದಂಥ ಏನು ವಿಚಾರಗಳನ್ನು ಅಳವಡಿಸ್ಕೊಂಡಿರುವಂಥದ್ದು ನಿಜಕ್ಕೂ ಕೂಡ ಇದು ಮಾರಕ. ಸೊ ಮುಂದೆ ಜನ ಹೇಗೆ ಬದುಕೋದು ಅನ್ನುವಂಥ ವಿಚಾರಗಳ ಸಂಬಂಧ ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿ ಸಾಕಷ್ಟು ವಿಚಾರಗಳನ್ನು ಮಾತನಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ರೇಣುಕಾ. ಈಗ ನನ್ನ ಜೊತೆ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೇಣುಕಾ, ಎಚ್ ಡಿ ಕುಮಾರಸ್ವಾಮಿ ಅವರು ಬಹಳ ದಿನಗಳ ನಂತರ ಎಲ್ಲೋ ಒಂದ್ ಕಡೆ ಸರ್ಕಾರದ ವಿರುದ್ಧ ಒಂದು ರೀತಿ ಆಕ್ರೋಶ ಭರಿತವಾಗಿ ಸುದ್ದಿಗೋಷ್ಠಿಯನ್ನ ನಡೆಸಿ ಬೆಲೆ ಏರಿಕೆ ಹಾಗೂ ನಾಯಕರ ವಿರುದ್ಧ, ಅಂದ್ರೆ ಕಾಂಗ್ರೆಸ್ ನಾಯಕರ, ಪ್ರಬಲ ನಾಯಕರ ವಿರುದ್ಧ ಒಂದಷ್ಟು ಭ್ರಷ್ಟಾಚಾರದ ಆರೋಪ, ಮತ್ತೆ ದಾಖಲೆಗಳಿದೆ ಅನ್ನುವಂಥ ಒಂದಷ್ಟು ಏನು ವಾಕ್ ಸಮರ, ಇದೆಲ್ಲವನ್ನೂ ಕೂಡ ಮತ್ತೆ ಮುಂದುವರಿಸಿದ್ದಾರೆ. ಇವತ್ತಿನ ಸುದ್ದಿಗೋಷ್ಠಿಯ ಹೈಲೈಟ್ಸ್ ಏನಿದೆ ರೇಣುಕಾ? ವಿಜಯ್ ಭಾಸ್ಕರ್, ಏನು ಭೂ ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಈಗಾಗಲೇ ರಾಜ್ಯ ಸರ್ಕಾರವು ಕೂಡ ಒಂದು ಹಂತದ ಸಮರವನ್ನು ಕೂಡ ಸಾರಿತ್ತು. ಅದರಲ್ಲೂ ಕೂಡ ರಾಜ್ಯ ಸರ್ಕಾರವೇ ಜಯಗಳಿಸಿ ಒತ್ತುವರಿಯಾದಂತಹ ಭೂಮಿಯನ್ನು ಮತ್ತೆ ತಮ್ಮ ವಶಕ್ಕೆ ಪಡೆದುಕೊಳ್ಳುವ ಒಂದು ಪ್ರಯತ್ನವನ್ನು ಕೂಡ ಸದ್ಯ ಮಾಡ್ತಾ ಇರುವಂಥದ್ದು. ಇಷ್ಟೆಲ್ಲ ಬೆಳವಣಿಗೆ ಆದರೂ ಕೂಡ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಎಲ್ಲೋ ಒಂದು ಕಡೆ ಸಾಕಷ್ಟು ಸೈಲೆಂಟ್ ಆಗಿನೇ ಇದ್ರು. ಈ ವಿಚಾರಕ್ಕೆ ಎಲ್ಲಿಯೂ ಕೂಡ ಮಾತಾಡಲಿರಲಿಲ್ಲ. ನಾನು ಕೇವಲ ಕಾನೂನು ರೀತಿಯಾಗಿ ಏನೆಲ್ಲ ಹೋರಾಟ ಮಾಡಬೇಕು ಆ ರೀತಿಯಾಗಿ ನಾನು ಹೋರಾಟ ಮಾಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ರು. ಆದರೆ ಇಂದು ಏಕಾಏಕಿ ಬಂದು ಒಂದು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತಾರೆ. ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರದ ಪ್ರಮುಖ ನಾಯಕರ ವಿರುದ್ಧ ಸಾಕಷ್ಟು ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಅದರಲ್ಲಿಯೂ ಕೂಡ ಪ್ರಮುಖವಾಗಿ ಏನು ಈಗಾಗಲೇ ದೇವೇಗೌಡರ ಕುಟುಂಬ ಇರ್ಬೋದು ಮತ್ತೆ ಕುಮಾರಸ್ವಾಮಿ ಅವರ ಮೇಲೆ ಬಂದಂತಹ ಭೂ ಒತ್ತುವರಿ ವಿಚಾರಕ್ಕೂ ಕೂಡ ಸಾಕಷ್ಟು ಒಂದು ವಾಗ್ದಾಳಿಯನ್ನೇ ನಡೆಸಿರುವಂಥದ್ದು. ಮಾಜಿ ಪ್ರಧಾನಿ ಅವರ ಮಗನಾಗಿ ಮತ್ತೆ ನಾನು ಕೂಡ ರಾಜ್ಯದ ಮಾಜಿ ಮುಖ್ಯಮಂತ್ರಿಯಾಗಿ ಕೂಡ ಕೆಲಸ ಮಾಡಿದ್ದೀನಿ. ನಾನು ಕೇವಲ 4 ಎಕರೆ ಭೂಮಿಗಾಗಿ ಈ ರೀತಿಯಾದಂತಹ ಒತ್ತುವರಿ ಮಾಡ್ಕೊಳ್ತೀನ ಅಂತಕ್ಕಂಥ ಪ್ರಶ್ನೆಯನ್ನು ಸರ್ಕಾರಕ್ಕೆ ಮತ್ತೆ ಕೇಳಿರುವಂಥದ್ದು. ನನ್ನ ಕುಟುಂಬದವ್ರದ್ದಾಗ್ಲಿ, ನನ್ನ ಬಂಧು ಬಳಗದಲ್ಲಿ ಅವರು ಇದ್ದವ್ರದ್ದಾಗ್ಲಿ, ಯಾರದೇ ಆಗಲಿ ಆಸ್ತಿ ಪರಿಶೀಲನೆ ಮಾಡ್ಕೊಳ್ಳಿ, ನನ್ನ ಬಳಿ ಇರುವುದು ಕೇವಲ 42 ಎಕರೆ ಅಷ್ಟೇ. ಆದ್ರೆ ಇವರು ತೋರಿಸ್ತಾ ಇರುವಂತದ್ದು 70ಕ್ಕೂ ಹೆಚ್ಚು ಎಕರೆ ನನ್ನ ಬಳಿ ಇದೆ ಅಂತೇಳಿ ರಾಜ್ಯ ಸರ್ಕಾರ ತೋರಿಸ್ತಾ ಇದೆ. ಇದೆಲ್ಲವೂ ಕೂಡ ನಾನು ಮುಂದಿನ ದಿನಗಳಲ್ಲಿ ದಾಖಲೆಗಳನ್ನು ಇಟ್ಟು ಮಾತಾಡ್ತೀನಿ ಅಂತಕ್ಕಂಥ ವಾಕ್ಸಮರವನ್ನು ಕೂಡ ಸದ್ಯ ಮಾಡಿರುವಂತದ್ದು. ಇನ್ನು ಪ್ರಮುಖವಾಗಿ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ DCM DK ಶಿವಕುಮಾರ್ ಅವರ ವಿರುದ್ಧವೂ ಕೂಡ ಸಾಕಷ್ಟು ಒಂದು ವಾಗ್ದಾಳಿಯನ್ನು ಕೂಡ ಮಾಡ್ಕೊಂಡು ಬಂದಿರುವಂತದ್ದು. ಪ್ರಮುಖವಾಗಿ DKಶಿ ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದಾಗ ಅವರ ಒಂದು ಅಧಿಕಾರದಲ್ಲಿ ಏನೆಲ್ಲ ಹಗರಣಗಳಾಗಿವೆ, ಏನೆಲ್ಲ ಭ್ರಷ್ಟಾಚಾರಗಳಾಗಿವೆ ಅಂತಕ್ಕಂಥ ವಿಚಾರವನ್ನು ಕೂಡ ಸವಿಸ್ತಾರವಾಗಿ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಕೂಡ ಅವರು ಕೂಡ ವಿವರಣೆಯನ್ನು ಕೂಡ ನೀಡಿರುವಂತದ್ದು. ಯಾರ್ಯಾರಿಗೆಲ್ಲ ಪತ್ರಗಳನ್ನು ಬರೆದಿದ್ರು, ಅದಿರುಗಳನ್ನು ಎಷ್ಟು ಕದ್ದಿದ್ರು, ಎಷ್ಟೆಲ್ಲ ಕಬ್ಬಿಣದ ಒಂದು ಕಾರ್ಖಾನೆಗಳು ನನಗೆ ಬೇಕು ಅಂತೇಳಿ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ದಾಖಲೆಗಳು ಕೂಡ ನನ್ನ ಬಳಿ ಇವೆ. ಮುಂದಿನ ದಿನಗಳಲ್ಲಿ ಎಲ್ಲವನ್ನೂ ಕೂಡ ನಾನು ಬಿಚ್ಚಿಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಕೂಡ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು. ಅದರ ಜೊತೆಗೇನೆ ಪ್ರಮುಖವಾಗಿ ಸರ್ಕಾರದ ವಿರುದ್ಧ ಇಂದಿನಿಂದ ಯುದ್ಧ ಸಾರ್ತಾ ಇದ್ದೀನಿ, ಯಾರೇ ಇದ್ರೂ ಕೂಡ ಸರ್ಕಾರದ ವಿರುದ್ಧ
ವಿರುದ್ಧ ನನ್ನ ಒಂದು ಯುದ್ಧ ಆರಂಭ ಆಗುತ್ತೆ ಇಂದಿನಿಂದ ಅಂತಕ್ಕಂಥ ಸವಾಲನ್ನು ಕೂಡ ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ಹಾಕಿರುವಂಥದ್ದು. ಇದ್ರ ಜೊತೆಗೇನೆ ಏನು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಸಚಿವರು ಮತ್ತೆ DCM DK ಶಿವಕುಮಾರ್ ಅವರ ವಿರುದ್ಧವಾಗಿ ಸಾಕಷ್ಟು ಒಂದು ವಾಗ್ದಾಳಿಗಳನ್ನು ನಡೆಸುವುದರ ಜೊತೆಗೇನೆ ಮತ್ತೆ ಒಂದ್ ಕಡೆ ಇಡೀ ಸರ್ಕಾರಕ್ಕೆ ಚಾಟಿ ಬೀಸುವ ಒಂದು ಕೆಲಸವನ್ನು ಕೂಡ ಮಾಡಿರುವಂತದ್ದು. ಅದು ಕೂಡ ಪ್ರಮುಖವಾಗಿ ಏನು ಈಗ ಸದ್ಯ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಏನು ಏಕಾಏಕಿಯಾಗಿ ಈ ರೀತಿಯಾಗಿ ಏರಿಕೆ ಮಾಡಿರುವಂತದ್ದು. ಇದರ ವಿರುದ್ಧವೂ ಕೂಡ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಸಾಕಷ್ಟು ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಪಾರ್ಕಿಂಗ್ಗಳಿಗೆ, ಹಾಲಿನ ದರಗಳಿಗೆ ಈ ರೀತಿಯಾಗಿ ಹೆಚ್ಚಿನ ಬೆಲೆಯನ್ನು ಏರಿಸ್ಕೊಂಡು ಹೋಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ತಮ್ಮ ಒಂದು ಬೆಡ್ರೂಮ್ ಅಲ್ಲಿ ಅದೊಂದು ಯೂಸ್ ಮಾಡ್ಕೋಬೇಕಂದ್ರೂ ಕೂಡ ಟ್ಯಾಕ್ಸ್ ಹಾಕುವ ಸಾಧ್ಯತೆಗಳು ಕೂಡ ಸಿಗುತ್ತೆ. ಹಾಗಾಗಿ ಜನರು ಕೂಡ ಈ ಒಂದು ವಿಚಾರಕ್ಕೆ ಎಚ್ಚರಿಕೆಯಿಂದ ಹೋರಾಟ ಮಾಡಬೇಕು. ರಾಜ್ಯ ಸರ್ಕಾರ ಈ ರೀತಿಯಾಗಿ ಬೆಲೆ ಏರಿಕೆಗಳನ್ನು ಒಂದರ ಮೇಲೆ ಒಂದು ಈ ರೀತಿಯಾಗಿ ಏರಿಸ್ಕೊಂಡು ಹೋಗ್ತಾನೆ ಇದೆ. ಇದರ ವಿರುದ್ಧ ಹೋರಾಟ ಮಾಡಬೇಕು ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಜನರಿಗೂ ಕೂಡ ಕುಮಾರಸ್ವಾಮಿ ಅವರು ನೀಡಿರುವಂತದ್ದು. ಜೊತೆಗೆ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ನಾನು ಕೂಡ ಪ್ರಬಲವಾಗಿ ಹೋರಾಟ ಮಾಡ್ತೀನಿ. ತಮ್ಮ ಎಲ್ಲ ಏನು ಹಗರಣಗಳಿರ್ಬೋದು, ಭ್ರಷ್ಟಾಚಾರಗಳಿರ್ಬೋದು, ಅವೆಲ್ಲದರ ದಾಖಲೆಗಳು ಟನ್ ಗಟ್ಟಲೆ ನನ್ನ ಬಳಿಯೂ ಕೂಡ ಇದೆ. ಇಷ್ಟು ದಿನ ನಾನು ಸೈಲೆಂಟ್ ಆಗಿದ್ದೆ. ನನ್ನ ತಮ್ಮನ ಮೇಲೆ ಆರೋಪ ಮಾಡಿದ್ರು, ನನ್ನ ಹೆಂಡತಿ ಮೇಲೆ ಆರೋಪ ಮಾಡಿದ್ರು. ಆದರೂ ಕೂಡ ನಾನು ಎಲ್ಲಿಯೂ ಕೂಡ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿಲ್ಲ. ವೈಯಕ್ತಿಕವಾಗಿ ಇದನ್ನು ಬಳಸ್ಕೊಳ್ಳುವಂತ ಪ್ರಯತ್ನವನ್ನು ಕೂಡ ನಾನು ಮಾಡಲಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರವನ್ನು ಜನರ ಮುಂದಿಡ್ತೀನಿ. ಏನೆಲ್ಲ ಹಗರಣಗಳಾಗಿವೆ, ಭ್ರಷ್ಟಾಚಾರಗಳಾಗಿವೆ, ಎಲ್ಲವನ್ನೂ ಕೂಡ ದಾಖಲೆ ಸಮೇತ ನಾನು ವಿವರಿಸ್ತೀನಿ ಅಂತಕ್ಕಂಥ ಮಾತುಗಳನ್ನು ಸದ್ಯ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು. ವಿಜಯ್ ಭಾಸ್ಕರ್. ಎಸ್ ರೇಣುಕಾ, ಒಂದ್ ಕಡೆ ಈಗಾಗಲೇ ತಮ್ಮ ಮೈತ್ರಿ ದೋಸ್ತಿಗಳಾಗಿರುವಂಥ BJP ನಾಯಕರು ಇಡೀ ರಾಜ್ಯಾದ್ಯಂತ ಕೂಡ ಪ್ರತಿಭಟನೆ ಮಾಡುವ ಮೂಲಕ ಸರ್ಕಾರದ ಬೆಲೆ ಏರಿಕೆಯನ್ನು ಖಂಡಿಸಿ ಸರ್ಕಾರವನ್ನ ಒಂದು ರೀತಿ ಚಾಟಿ ಬೀಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ JDS ನಾಯಕರು ಇದುವರೆಗೂ ಕೂಡ ಈ ಒಂದು BJP ನಾಯಕರ ಪ್ರತಿಭಟನೆಗೆ ಸಾಥ್ ಕೊಡೋದಾಗಿರಲಿ, ಅವ್ರ ಜೊತೆ ಕಾಣಿಸ್ಕೊಳ್ಳೋದಾಗಿರಲಿ ಯಾವುದು ಕೂಡ ಕಂಡು ಬಂದಿಲ್ಲ. ಸೊ ಇನ್ಮೇಲೆ ನಾನು ಸರ್ಕಾರದ ವಿರುದ್ಧ ಸಮರಕ್ಕೆ ಇಳಿತೀನಿ ಅಂತ ಕರೆ ಕೊಟ್ಟಿರುವಂಥ HD ಕುಮಾರಸ್ವಾಮಿ ಅವರು ರಾಜ್ಯಾದ್ಯಂತ ಏನಾದರೂ ಸರ್ಕಾರದ ವಿರುದ್ಧ ಈಗ BJP ನಾಯಕರು ಯಾವ ರೀತಿ ಪ್ರತಿಭಟನೆಗೆ ಇಳಿತಾ ಇದ್ದಾರೆ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, JDS ಕಾರ್ಯಕರ್ತರು ಕೂಡ ಅದೇ ರೀತಿ ಇಳಿಯುವ ಸಾಧ್ಯತೆಗಳಿದೆಯಾ? ಹೋರಾಟದ ರೂಪುರೇಷೆಗಳು ಏನಿದೆ ಅಂತೇಳಿ ಏನಾದರೂ HD ಕುಮಾರಸ್ವಾಮಿ ಅವರು ಮಾತನಾಡಿದಾರಾ ಅಂತ? ಖಂಡಿತವಾಗ್ಲೂ ವಿಜಯ್ ಭಾಸ್ಕರ್, ಏನು ಬೆಲೆ ಏರಿಕೆ ಮತ್ತೆ ಮುಸ್ಲಿಮರಿಗೆ 4% ಮೀಸಲಾತಿ ಕಾಮಗಾರಿಗಳಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು JDS ಜೊತೆ ಒಟ್ಟುಗೂಡಿ ಹೋರಾಟ ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ಈಗಾಗಲೇ ವಿಜಯೇಂದ್ರ ಮತ್ತು R ಅಶೋಕ್ ಅವರು ಕೂಡ ಸ್ಪಷ್ಟನೆ ಪಡಿಸಿದ್ರು. ಆದಾಗ್ಯೂ ಕೂಡ ಮೊನ್ನೆ ನಡೆದಂತಹ ಅಹೋರಾತ್ರಿ ಧರಣಿಯಲ್ಲಿ ಯಾವೊಬ್ಬ JDS ನಾಯಕರು ಕೂಡ ಭಾಗಿಯಾಗಿರಲಿಲ್ಲ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ JDLP ನಾಯಕರಾದಂತಹ ಸುರೇಶ್ ಬಾಬು ಅವರು ಕೂಡ ಸುದ್ದಿಗೋಷ್ಠಿಯನ್ನು ಕೂಡ ಕರೀತಾರೆ. ಅವರು ಕೂಡ ಎಲ್ಲೋ ಒಂದ್ ಕಡೆ ಪರೋಕ್ಷವಾಗಿ BJP ನಾಯಕರ ವಿರುದ್ಧವೂ ಕೂಡ ಸಾಕಷ್ಟು ಒಂದು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಅಂದ್ರೆ ಅವರನ್ನ ಆ ಒಂದು ಪ್ರತಿಭಟನೆಗೆ ಅವರು ಆಹ್ವಾನಿಸಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವೇ ನಮ್ಮ ಒಂದು ಪಕ್ಷದಲ್ಲಿ ಇರ್ತಕ್ಕಂಥ ನಾಯಕರ ಜೊತೆಗೂಡಿ, ಕಾರ್ಯಕರ್ತರ ಜೊತೆಗೂಡಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ಮಾಡ್ತೀವಿ. ಇದರ ದಿನಾಂಕವನ್ನು ಕೂಡ ಸದ್ಯದಲ್ಲೇ ಘೋಷಣೆ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೂಡ ಈಗಾಗಲೇ ಅವರು ಕೂಡ ಹೇಳಿದ್ರು. ಅದರಂತೆಯೂ ಕೂಡ BJPಯಲ್ಲಿ ಇರ್ತಕ್ಕಂಥ ಒಂದಿಷ್ಟು ನಾಯಕರುಗಳು ಕೂಡ ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ್ದು. ಅವರು ಕೂಡ ಇದು ನಮ್ಮ ಒಂದು ಪಕ್ಷದ ಕಾರ್ಯಕ್ರಮ ಆಗಿದೆ, ಹಾಗಾಗಿ ನಾವು ಅವರು ಭಾಗವಹಿಸಬೇಕು ಅಂತಕ್ಕಂಥ ಏನೋ ಅಗತ್ಯತೆ ಇಲ್ಲ. ಹಾಗಾಗಿ ನಾವು BJP ನಾಯಕರು, ಕಾರ್ಯಕರ್ತರು ಮಾತ್ರ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಹಾರಿಕೆ ಉತ್ತರವನ್ನು ಅವರು ಕೂಡ ಕೊಟ್ಟರು. ಇತ್ತ JDS ನಾಯಕರು ಮತ್ತೆ ಕುಮಾರಸ್ವಾಮಿ ಅವರು ಕೂಡ ರಾಜ್ಯ ಸರ್ಕಾರದ ವಿರುದ್ಧ, ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ಅಲ್ಪಸಂಖ್ಯಾತರ ಪರವಾಗಿ ಕುಮಾರಸ್ವಾಮಿ ಅವರು ಮತ್ತೆ JDS ಪಕ್ಷ ಇದೆ ಅಂತಕ್ಕಂಥ ಮಾತುಗಳು ಕೂಡ ಸದ್ಯ ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿ ಅವರು ಕೂಡ ರಾಜ್ಯ ಸರ್ಕಾರದ ವಿರುದ್ಧ, ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡಬೇಕಾದ ಅನಿವಾರ್ಯತೆಯು ಕೂಡ ಕುಮಾರಸ್ವಾಮಿ ಅವರಿಗೆ ಎದುರಾಗಿರೋದ್ರಿಂದ ಅವರು ಕೂಡ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಸರ್ಕಾರದ ವಿರುದ್ಧ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು. ಆದ್ರೆ ಯಾವ ದಿನಾಂಕದಂದು ಮಾಡ್ತೀವಿ ಅಂತ ಹೇಳಿ ಕೂಡ ಇದುವರೆಗೂ ಕೂಡ ಎಲ್ಲಿಯೂ ಕೂಡ ಘೋಷಣೆ ಮಾಡಿಲ್ಲ. ಒಟ್ಟಾರೆಯಾಗಿ ಸರ್ಕಾರದ ವಿರುದ್ಧ ಹೋರಾಟ ಮಾಡುವುದಂತೂ ಸತ್ಯ, ಆದ್ರೆ ಎಲ್ಲಾ ವಿಚಾರಗಳನ್ನು ಒಳಗೊಂಡಂತೆ ಸರ್ಕಾರದ ಭ್ರಷ್ಟಾಚಾರಗಳಿರ್ಬೋದು, ಹಗರಣಗಳಿರ್ಬೋದು, ಈ ರೀತಿಯಾದಂತಹ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬೆಲೆ ಏರಿಕೆ ಸಂಬಂಧಪಟ್ಟಂತೆ ಇವೆಲ್ಲವನ್ನೂ ಕೂಡ ಇಟ್ಕೊಂಡು ಪ್ರತಿಯೊಂದು ಜಿಲ್ಲಾ ಮತ್ತೆ ತಾಲೂಕು ಮಟ್ಟದಲ್ಲೂ ಕೂಡ ನಾವು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಈಗಾಗಲೇ JDS ನಲ್ಲಿ ಇರ್ತಕ್ಕಂಥ ಒಂದಿಷ್ಟು ನಾಯಕರು ಕೂಡ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿರುವಂತದ್ದು. ವಿಜಯ್ ಭಾಸ್ಕರ್, ಥ್ಯಾಂಕ್ ಯು ರೇಣುಕಾ, ತಮ್ಮೆಲ್ಲ ಮಾಹಿತಿ.